ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಬಿಜೆಪಿ ಮುಖಂಡರೂ ಆದ ಮಿಥುನ್ ರೆಡ್ಡಿರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದು ಆತ್ಮೀಯರು, ಸ್ನೇಹಿತರು, ಬಂಧುಗಳು, ಹಿತೈಷಿಗಳು ಆಗಮಿಸಿ ಶುಭ ಕೋರಿದ್ದಾರೆ. ಈ ಸುದಿನದಂದು ಮಿಥುನ್ ರೆಡ್ಡಿರವರು ಮಾತನಾಡಿದ್ದು, ಪ್ರತಿ ವರ್ಷದಂತೆ ಈ ಬಾರಿಯೂ ಸರಳವಾಗಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದೇನೆ. ಈ ಬಾರಿ ಹುಟ್ಟುಹಬ್ಬಕ್ಕೆ ಕುಟುಂಬದೊಂದಿಗೆ ಎಲ್ಲಾದರೂ ಹೊರಗಡೆ ಹೋಗಬೇಕೆಂದುಕೊಂಡಿದ್ದೆ. ಆದರೆ ಕಾರ್ಯಕರ್ತರು, ಸ್ನೇಹಿತರ ಒತ್ತಾಯದ ಮೇರೆಗೆ ಯಾರಿಗೂ ನಿರಾಸೆಯಾಗಬಾರದೆಂಬ ದೃಷ್ಟಿಯಿಂದ ಇಂದು ಅವರೆಲ್ಲರ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದೇನೆ ಎಂದು ಹೇಳಿದರು. ಶಾಸಕರಾದಂತಹ ಅರವಿಂದ್ ಲಿಂಬಾವಳಿ ಅವರು ಮಂತ್ರಾಲಯದಲ್ಲಿ ಸ್ವಚ್ಛ ಆಂದೋಲನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಕಾರ್ಯಕರ್ತರೆಲ್ಲರೂ ಮಂತ್ರಾಲಯದಲ್ಲಿರುವುದರಿಂದ ಫೋನ್ ಕಾಲ್ ಮಾಡುವ ಮುಖಾಂತರ ಶುಭಾಶಯ ತಿಳಿಸಿದ್ದಾರೆ ಎಂದು ಹೇಳಿದರು. ಇನ್ನು ಬಾಗೇಪಲ್ಲಿ ನಾಯಕರಾದಂತಹ ಮಿಥುನ್ ರೆಡ್ಡಿರವರಿಗೆ ಬಾಗೇಪಲ್ಲಿಯ ಎಲ್ಲ ಕಾರ್ಯಕರ್ತರು ಆಗಮಿಸಿ ಶುಭ ಹಾರೈಸಿದ್ದಾರೆ. ಇನ್ನು ಗ್ರೇಟರ್ ಬೆಂಗಳೂರು ವಿಚಾರದ ಕುರಿತು ಮಾತನಾಡಿದ್ದು, ಇದರ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇದೆ. ಏಕೆಂದರೆ ಚುನಾವಣೆಗೆ ಕ್ಷೇತ್ರ ವಿಭಜನೆಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಎಂದು ಹೇಳಿದ್ದು, ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಿದರು. ಪ್ರತಿ ವರ್ಷ ಏನು ಹುಟ್ಟುಹಬ್ಬ ಆಚರಿಸ್ತೀವೋ ತುಂಬ ಸಿಂಪಲ್ಲಾಗಿ ಆಚರಿಸೋದು. ಪಾರ್ಟಿ ಗೀಟಿ ಅಂತ ಯಾವುದಕ್ಕೂ ಹೋಗಲ್ಲ. ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಇದಾದಮೇಲೆ ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರು, ಸ್ನೇಹಿತರು, ಪ್ರತಿಯೊಬ್ಬರು ಎಲ್ಲರೂ ಇವತ್ತು ಮನೇಲೇ ಇರ್ತೀನಿ ಅಂತ ಎಲ್ಲರಿಗೂ ಒಂದು ಕೊಟ್ಟಿದ್ದೀವಿ. ಯಾಕಂದರೆ ಎಲ್ಲರೂ ಸಮಯ ಕೇಳ್ತಾರೆ, ಬರ್ತೀವಿ, ಅಷ್ಟು ದೂರದಿಂದ ಬರ್ತಾರೆ. ಅದಕ್ಕೆ ಇವತ್ತು ಆ್ಯಕ್ಚುಲಿ ಎಲ್ಲಾದರೂ ಆಚೆ ಹೋಗೋಣ ಫ್ಯಾಮಿಲಿ ಜೊತೆ, ತುಂಬ ದಿನ ಆಗಿತ್ತು ಆಚರಿಸಿ ಫ್ಯಾಮಿಲಿ ಜೊತೆ ಅಂದ್ಕೊಂಡಿದ್ದೆ. ಎಲ್ಲರೂ ಒತ್ತಡದ ಮೇಲೆಗೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಸರಿ, ಎಲ್ಲರಿಗೂ ಅವಕಾಶ, ಹುಟ್ಟದಬ್ಬ ಒಂದು ಸರಿ ವರ್ಷಕ್ಕೊಂದು ಸರಿ ಬರೋದು, ಎಲ್ಲರೂ ಕಾರ್ಯಕರ್ತರ ಜೊತೆ, ಸ್ನೇಹಿತರ ಜೊತೆ ಆಚರಿಸ್ಕೊಳ್ಳೋಣ ಅಂತ ಮನೆಯಲ್ಲೇ ಇದ್ದೀನಿ. ಇವತ್ತೆಲ್ಲರಿಗೂ ಮನೆಯಲ್ಲೇ ಸಂಜೆ ಬರೋಕ್ಕೆ ಕೇಳಿದ್ದೀನಿ. ಎಲ್ಲರೂ ಸಂಜೆ ಮನೆ ಹತ್ರ ಬಂದು ಏನು ಹುಟ್ಟದ ಹಬ್ಬ ಏನಿದೆಯೋ ಅವ್ರವ್ರ ಪಾಪ ಒಂದು ಆಸೆ ಇರುತ್ತೆ ಅವ್ರಿಗೂ ನಮ್ಮ ಜೊತೆ ಇರಬೇಕು ಅಂತ. ಅವ್ರಿಗೆಲ್ಲ ನಿರಾಸೆ ಮಾಡೋದು ಬೇಡ ಅಂತ ಬೆಂಗಳೂರಲ್ಲೇ ನಿವಾಸದಲ್ಲೇ ಇರ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಈಗಾಗಲೇ ಬಾಗೇಪಲ್ಲಿಂದನೂ ಬರ್ತಿದ್ದಾರೆ ಎಷ್ಟೊಂದು ಜನ, ಆಲ್ಮೋಸ್ಟ್ ಸುಮಾರು ಜನ ಬಾಗೇಪಲ್ಲಿಂದ ಎಲ್ಲ ಸಂಜೆ ಬರೋಕ್ಕೆ ಕೇಳಿದ್ದೀನಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಇರಲ್ಲ ಅಂತ ಹೇಳಿದೆ. ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಎಲ್ಲ ಯುವಕರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ಲೀಡರ್ಸ್ ಎಲ್ಲ ಸಂಜೆ ಬರ್ತಾಯಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲೂ, ನಮ್ಮ ಬೆಲೇಂದ್ರ ವಾರ್ಡು ಹಾಗೂ ಮಹದೇವಪುರ ಕ್ಷೇತ್ರದಲ್ಲೂ ಸುಮಾರು ಅನೇಕ ಫೋನ್ ಮುಖಾಂತರ ಇವತ್ತು, ಏಕೆಂದರೆ ನಮ್ಮ ಶಾಸಕರಾದಂಥ ಅರವಿಂದ್ ಲಿಂಬಾವಳಿ ಅವರು ಮಂತ್ರಾಲಯದಲ್ಲಿ ಸ್ವಚ್ಛ ಆಂದೋಲನವನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಅವರು ಏನು ರಾಯರದು ಒಂದು ಇದು ನಡೆಯುತ್ತೆ, ನಡೆದಾಗ ಅವರು ಇದು ಮಾಡಿದ್ರು ಮತ್ತು ಹೋಗಬೇಕಾಗಿತ್ತು. ಇದು 2ನೇ ದಿನಾಂಕ ನಿಗದಿಯಾಗಿ ಇವತ್ತೆಲ್ಲರೂ ಅಲ್ಲಿಗೋಗಿರೋದ್ರಿಂದ ಎಲ್ಲರೂ ಫೋನಲ್ಲಿ ವಿಶ್ ಮಾಡ್ತಾಯಿದ್ದಾರೆ. ಅವರು ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಸರ್, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಭಾಗಗಳೇ ಹಾಗೆ 5 ಮೇಯರ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಸರ್? 5 ಗ್ರೇಟರ್ ಬೆಂಗಳೂರು ಮಾಡ್ಬೋದು. 5 ಭಾಗ ಮಾಡಿದ್ರೆ ಅದು ಸಕ್ಸಸ್ ಆಗುವಂಥದ್ದು ಯಾವುದೂ ಇಲ್ಲ ಮುಂದಿನ ದಿನಗಳಲ್ಲಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋದೇ ಇದು. ಒಂದು ಮೇಯರ್ ಇದ್ದರೆ ತುಂಬ ಉತ್ತಮ. ಏಕೆಂದರೆ ಈ ಥರ ವಿಂಗಡಣೆ ಮಾಡಿ ಇವಾಗ ನೋಡಿ, ಮಹದೇವಪುರ ಕ್ಷೇತ್ರದ ಬೆಲ್ಲೇಂದ್ರ ವಾರ್ಡ್ನ ತೊಗೊಂಡೋಗಿ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿಸಿದ್ದಾರೆ. ರಾಜರಾಜೇಶ್ವರಿ ನಗರಲ್ಲಿ, ಆ ಕ್ಷೇತ್ರದಲ್ಲಿ ರಾಜರಾಜೇಶ್ವರಿ ನಗರ ಅರ್ಧ ವಾರ್ಡ್ನ ದಕ್ಷಿಣ ಈ ಕಡೆಗೆ ಸೇರಿಸಿತ್ತು. ಸೊ ಅದರಿಂದ ನಾಳೆ ದಿನ ಎಲ್ಲದಕ್ಕೂ ವೋಟರ್ಸ್ಗೂ ಮತ್ತು ಇಲ್ಲಿರುವಂಥ ಕಾರ್ಯಕರ್ತರು ಎಲ್ಲರೂ ಒಂಥರ ಇದಾಗುತ್ತೆ ನಾಳೆ ದಿನ. ಇವಾಗ ಇದು BBMP ಚುನಾವಣೆಗೆ ಮಾತ್ರ ಬೊಮ್ಮನಹಳ್ಳಿಗೆ ಹೋಗುತ್ತೆ, MLA ಚುನಾವಣೆಗೆ ಮಹದೇವಪುರದಲ್ಲಿರುತ್ತೆ. ಸೊ ಇದು ಇನ್ನೇನು 2032ಕ್ಕೆ ಎಲ್ಲ ಕ್ಷೇತ್ರಗಳು ವಿಂಗಡಣೆ ಆಗೋ ಸಾಧ್ಯತೆ ಇದೆ. ಆವಾಗ ಮಾಡಿದರೂ ಚೆನ್ನಾಗಿರ್ತಾಯಿತ್ತು ಇದು. ಯಾಕಂದರೆ ಎಲ್ಲೆಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಎಲ್ಲೆಲ್ಲಿ ಬರುತ್ತೆ, ಏನೇನು ಹೆಂಗೆ ಮಾಡ್ಬೋದು ಅಂತ ಮಾಡ್ಬೋದಾಗಿತ್ತು. ಇದು ಸುಮ್ಮನೆ ಚುನಾವಣೆ ಮುಂದೆ ಹಾಕೋದ್ರಿಂದ ಏನೋ ಒಂದು ಕಾರಣಾಂತರಗಳಿಂದ ಮುಂದೆ ಎಳ್ಕೊಂಡು ಹೋಗೋದಕ್ಕೆ 5 ಭಾಗ ಅಂತ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಚುನಾವಣೆ ಮಾಡಬೇಕಂದ್ರೆ 198 ವಾರ್ಡ್ಗೆ ಮಾಡ್ಬೋದಾಗಿತ್ತು ಯಾವತ್ತು. ಬಟ್ ಇದು ಮುಂದೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಚುನಾವಣೆ ಮಾಡಿದರೆ ಒಳ್ಳೇದಾಗ್ತಾಯಿದೆ. ಯಾಕಂದರೆ ಶಾಸಕರೇ ನಿಭಾಯಿಸೋದು ದೊಡ್ಡ ಮಟ್ಟಕ್ಕೆ ಕಷ್ಟ. ಯಾಕಂದರೆ ಬೆಂಗಳೂರಲ್ಲಿ 5 ಲಕ್ಷ, 4 ಲಕ್ಷ, 6 ಲಕ್ಷ ಓಟು ಮತ್ತು
ನಿಮ್ಗೆ ಗೊತ್ತಿರ್ಬೋದು ಮಾದೇಪುರ, ಬೊಮ್ಮನಹಳ್ಳಿ, ಬೆಂಗಳೂರು ಸೌತ್ ಇವೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಇರುವಂಥ ಕ್ಷೇತ್ರಗಳು. ಯಾಕಂದರೆ ಶಾಸಕರೇ ನಿಭಾಯಿಸಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಲೋಕಲ್ ಬಾಡಿ ಕೌನ್ಸಿಲರು ಅದಿದ್ದರೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ಬೋದು ಮತ್ತು ರೀಚಬಲ್ ಇರ್ಬೋದು ಜನರಿಗೆ. ಯಾಕಂದರೆ ಶಾಸಕರು ಎಲ್ಲರನ್ನೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಥರ 198 ವಾರ್ಡ್ಗೆ ಮಾಡಿದರೆ ಒಳ್ಳೇದಾಗ್ತಾಯಿತ್ತು. ಬಟ್ ಚುನಾವಣೆ ಮುಂದೆ ಹಾಕೋದ್ರಿಂದ ಇದನ್ನು ತಳ್ಕೊಂಡು ಹೋಗ್ತಿದ್ದಾರೆ ಅನಿಸುತ್ತೆ. ಸರ್, ಇನ್ ಕೇಸ್ ಆಫ್ ಗ್ರೇಟರ್ ಬೆಂಗಳೂರು ಆಯಿತು ಅಂದರೆ ತಾವು ಆಕಾಂಕ್ಷಿಯ ಸರ್?